ಅದು ಬಿಟ್ಬಿಡಿ, ಅದೆಲ್ಲ ಬಿಟ್ಬಿಟ್ಟು ಸತೀಶ್ ಯಾರು, ಸತೀಶ್ ಬಿಹೇವ್ ಏನು ಅಂತ ಕೇಳ್ತಾರೆ. ಆವಾಗ ಲಿಸ್ಟ್ ಹೇಳ್ತೀನಿ. ನಂತರ ವರ್ಲ್ಡಲ್ಲಿ ನನ್ನ ಮಗನು ಮಾಡೋಕ್ಕೆ ಚಾನ್ಸೇ ಇಲ್ಲ. ನಾನು ಡೇರ್ ಡೆವಿಲ್ಲು ಯಾವನಿಗೂ ಎದುರವನಲ್ಲ. ಆದರೆ ಸೀಸನ್ 1ಇಂದ 12ವರೆಗೂ ಸೋತಿರೋರಾಗಿರ್ಬೋದು, ಗೆದ್ದಿರೋರು ಆಗಿರ್ಬೋದು, ಎಲ್ಲರಿಗಿಂತ ನಾನು ವರ್ಲ್ಡ್ ಫೇಮಸ್ ಆಗ್ತೀನಿ ಅಂತ ಚಾಲೆಂಜ್ ಮಾಡ್ಕೊಬಂದೆ. ಕೆಳಗಡೆ 2 ಲೈನಲ್ಲಿ ವರ್ಡಿಂಗ್ಸ್ ಹಾಕಿರ್ತೀನಿ. ಒಬ್ಬ ಬಾರ್ಕಿಂಗ್ ಮ್ಯಾಡ್ ಅಂದರೆ ನಾಯಿ ಹುಚ್ಚ ಒಬ್ಬ ಒಂದು ನಾಯಿನ ಡಾಂಕಿ ಸೈಜ್ ನಾಯಿ ತಗೋಬೇಕು ಅಂತ ಕನಸು ಕಂಡಿದ್ದನ್ನೇ ವರ್ಲ್ಡ್ ನ್ಯೂಸ್ ಮಾಡಿದ್ದ. ಇವಾಗ ಅದು ನನಸಾಗಿದೆ. ಅದನ್ನು ಬಿಗ್ ಬಾಸ್ ವೇದಿಕೆಯಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ನಮಸ್ಕಾರ ವೀಕ್ಷಕರೇ, ಸತೀಶ್ ಕಾಡಬೊಮ್ಮ ಅವರು ನಮ್ಮ ಜೊತೆಗಿದ್ದಾರೆ. ಈಗಷ್ಟೇ ಅವರು ಬಿಗ್ ಬಾಸ್ ಸೀಸನ್ 12 ಸ್ಪರ್ಧಿಯಾಗಿ ಮತ್ತೆ ಹೊರಗೆ ಬಂದಿದ್ದಾರೆ. ಅದರ ಒಂದು ಅನುಭವ ಹೇಗಿದೆ ತಿಳ್ಕೊಂಡು ಮತ್ತೆ ಮುಂದಿನ ಅವರ ಡಾಕ್ ಪ್ರಾಜೆಕ್ಟ್ ಏನಿದೆ ಅಂತ ಕೇಳೋಣ ಬನ್ನಿ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ನಾವು ಆರೋಗ್ಯ ಕೆಡಿಸ್ಕೊಂಡು ಬಂದಿದ್ದೀವಿ. ಈಗ ಆರೋಗ್ಯ ದಿನ ತಿಂದು 3 kg ಮಟನ್ ಚೆನ್ನಾಗಿ ಆಗ್ತಾ ಇದೀವಿ. ಹೌದು, ಇಲ್ಲ ಎಲ್ಲ ವೀಕ್ ಆಗ್ಬಿಟ್ಟಿದ್ದೀನಿ ಸರ್, ತುಂಬಾ ವೀಕ್ ಆಗ್ಬಿಟ್ಟು ತಲೆಯಲ್ಲೆಲ್ಲ ಕೂದಲು ಖಾಲಿ ಆಗ್ಬಿಟ್ಟಿದೆ. ಅಲ್ಲಿ ಹೊಟ್ಟೆಗೆ ಊಟ ಇಲ್ಲ, ನಿದ್ದೆ ಇಲ್ಲ. ಅಂದ್ರೆ ಬಿಗ್ ಬಾಸ್ ಅವ್ರ ಪ್ರಾಬ್ಲಮ್ ಅಲ್ಲ, ಮನೇಲಿರೋರು ಫುಡ್ನ ಹಾಳು ಮಾಡ್ತಾ ಇದ್ರು, ಆ ಪ್ರಾಬ್ಲಮ್ ಇಂದ. ಹೌದಾ? ಸರಿ, ಹಾಗಿದ್ರೆ ನಮ್ಮ ವೀಕ್ಷಕರಿಗೆ ನಿಮ್ಮ ಬಿಗ್ ಬಾಸ್ ಹೇಗೆ ಎಂಟ್ರಿ ತೊಗೊಂಡ್ರಿ, ಹೇಗೆ ಸೆಲೆಕ್ಟ್ ಆದ್ರಿ, ಮತ್ತು ಅಲ್ಲಿನ ಎಕ್ಸ್ಪೀರಿಯನ್ಸ್ ಏನು, ಅಲ್ಲಿನ ನಿಮ್ಮ ಒಂದು ದಿನನಿತ್ಯ ಹೇಗಿತ್ತು ಏನು ಅಂತ ಒಂಚೂರು ಶೇರ್ ಮಾಡಿ. ಅದಾದಮೇಲೆ ನಿಮ್ಮದು ಹೊಸ ಪ್ರಾಜೆಕ್ಟ್ ಏನು ಅಂತ ಅದ್ರ ಬಗ್ಗೆ ಒಂಚೂರು. ಬಿಗ್ ಬಾಸ್ಗೆ ಹೋಗೋದು ನನಗೆ 8 ವರ್ಷದ ಕನಸು ಅಂತಲೇ ಹೇಳ್ಬೋದು. ಯಾಕಂದರೆ ಫಸ್ಟು ನಂದು ಕೊರಿಯನ್ ಮ್ಯಾಸ್ಟಿಫ್ ಬಂದಾಗಲೇ ಹೆಸರಾಯಿತು ಅಂದ್ಬಿಟ್ಟು ಎಲ್ಲರೂ ನೀವು ಈ ಸಲ ಹೋಗ್ತೀಯಾ ನೋಡು ಅಂತ ಹೇಳೋರು. ಆದರೆ ಅದು ಹೆಂಗೆ, ನಾನು ಆಡಿಷನ್ ಅಟೆಂಡ್ ಮಾಡಬೇಕಾ, ಇಲ್ಲ ಅಪ್ಲೈ ಮಾಡಬೇಕಾ, ಇಲ್ಲ ಅಪ್ರೋಚ್ ಮಾಡಬೇಕಾ, ಏನೂ ಗೊತ್ತಿರಲಿಲ್ಲ. ಅಂದರೆ ಅದು ಯಾವ ಥರ ಅಂತ. ಅಂದರೆ ಈಗ ಗೊತ್ತಾಯಿತು, ಇಲ್ಲ ಅವರೇ ಏನಾದ್ರು ಒಂದು ಕಾಂಟ್ರವರ್ಸಿ ಆದರೆ ಅವರೇ ಕರೆಯೋದು ಅಂತ. ಯಾಕಂದರೆ ನಾನು ಒಳ್ಳೇದು 5,000 ನ್ಯೂಸ್ ಚಾನಲಲ್ಲಿ ಇವತ್ತವರೆಗೂ ಬಂದರೆ ಅವ್ರು ಕರೀಲಿಲ್ಲ. ಒಂದೇ ಒಂದು ಇಡಿ ರೈಡ್ ಅಂತ ಆಗುತ್ತೆ, ಪ್ಲಸ್ ಇನ್ನೊಂದೇನೋ ಆಗುತ್ತೆ, ಆದರೆ ಅದು ಕೇಸೇ ಆಗಿರಲ್ಲ. ಆಮೇಲೆ ಅರ್ಧ ಗಂಟೆಗೆ ಅದು ಸಾಲ್ವ್ ಆಗಿ ಅವ್ರು ಹೊರಟೋಗಿರ್ತಾರೆ ಮನೆಗೆ, ಅಲ್ಲಿಗೆ ಮುಚ್ಚೇ ಹೋಗಿರುತ್ತೆ. ಅದನ್ನು ಬೇರೆ ಮೀಡಿಯಾವರು ಬ್ಯಾಡಾಗಿ ಮಾತಾಡ್ತಾರೆ. ಆ ಬ್ಯಾಡಾಗಿ ಮಾತಾಡಿರೋರ ಕೃಪಾ ಕಟಾಕ್ಷದಿಂದ ಇವತ್ತು ನಾನು ಬಿಗ್ ಬಾಸಲ್ಲಿದ್ದೀನಿ. ದಯವಿಟ್ಟು ನನ್ನ ಬಗ್ಗೆ ಕೆಟ್ಟದಾಗಿ ಇನ್ನೂ ಚೆನ್ನಾಗಿ ಬೈರಿ, ಇನ್ನೂ ಕೆಟ್ಟದಾಗಿ ನಂಬಲ್ಲ, ಫ್ರಾಡ್ ಗೀಡ್ ಅಂತೆಲ್ಲ ದಯವಿಟ್ಟು ಬೈರಿ. ಅವರಿಂದನೇ ನಾನು ಇವತ್ತು ಬಿಗ್ ಬಾಸಲ್ಲಿದ್ದೀನಿ. ಯಾಕಂದರೆ ಅದು ಬರಲಿಲ್ಲ ಅಂದರೆ ನಾನು ಬಿಗ್ ಬಾಸಲ್ಲಿ ಇರೋಕ್ಕೆ ಚಾನ್ಸೇ ಇರಲಿಲ್ಲ. ಯಾಕಂದರೆ ನನಗೆ ಕಾಲಂತೂ 8 ವರ್ಷದಿಂದ ಕಾಯ್ದಿದ್ದೀನಿ. ಒಬ್ಬರೂ ಹೋಗ್ತೀಯಾ ಅಂತಿದ್ರು ಹೊರ್ತು ಒಂದು ಕಾಲ್ ನನಗೆ ಬಂದಿರಲಿಲ್ಲ. ಅಂದರೆ ಈ ಸಲ ಫಸ್ಟ್ ಹೆಂಗೆ ನನಗೆ ಕಾಲ್ ಬಂತು ಅಂತ ಹೇಳ್ತೀನಿ. ಇನ್ಸ್ಟಾಗ್ರಾಮಲ್ಲಿ 3 ತಿಂಗಳು ಹಿಂದೆನೇ ನನಗೆ ಮೆಸೇಜ್ ಮಾಡಿದರು. ಅಂದರೆ ಬಿಗ್ ಬಾಸ್ ಸ್ಟಾರ್ಟ್ ಆಗ 3 ತಿಂಗಳು ಮುಂಚೆನೇ ಫಸ್ಟ್ ಮೆಸೇಜ್ ನನಗೆ ಅಂತೆ. ಅಂದರೆ ಅವರು 100 ಜನ ಸೆಲೆಕ್ಟ್ ಮಾಡಿರ್ತಾರೆ, ಅದರಲ್ಲಿ ಫಿಲ್ಟ್ರು ಮಾಡಿ ಒಂದು 18 ಜನ ಸೆಲೆಕ್ಟ್ ಮಾಡ್ತಾರೆ. ಆದರೆ ಫಸ್ಟ್ ಕಾಲ್ ಬಂದಿದ್ದು, ಫಸ್ಟ್ ಮೆಸೇಜ್ ಬಂದಿದ್ದು ನನಗೆ ಅಂತ ಅವ್ರು ಹೇಳ್ತಾರೆ. ಅಂದರೆ ಅದು ನಿಜ ಅಂತ ನಾನು ನಂಬಿದ್ದೀನಿ. ಫಸ್ಟ್ ಇನ್ಸ್ಟಾಗ್ರಾಮಲ್ಲಿ ಕಲರ್ಸ್ ಕನ್ನಡದಿಂದ ಕಾಲ್ ಮಾಡಿ ಏನೋ ಮಾತಾಡಬೇಕು ಬಿಗ್ ಬಾಸ್ ಬಗ್ಗೆ ಅಂತ ಮೆಸೇಜ್ ಮಾಡಿರ್ತಾರೆ. ನನಗೆ ಇಂಗ್ಲೀಷ್ ಬರದೇ ಇರೋ ಕಾರಣ ನಾನು ಆ ಮೆಸೇಜ್ನ ನೋಡಿರಲ್ಲ, ರಿಪ್ಲೈಯೂ ಮಾಡಿರಲ್ಲ. ಒಂದು 20 ದಿವಸ ಆಗಿರುತ್ತೆ. ಅಂದರೆ 3 ತಿಂಗಳಿಗೆ 20 ದಿವಸ ಮೈನಸ್ ಮಾಡಿ 2 ತಿಂಗಳು ಚೇಂಜ್ ಇದ್ದಾಗ 100 ಜನಕ್ಕೆ ನಂಬರ್ ಕೇಳಿರ್ತಾರೆ. ಇನ್ಸ್ಟಾಗ್ರಾಮಲ್ಲಿ ಯಾರ್ಯಾರು ಅವರಿಗೆ ಪರಿಚಯ ಇರ್ತಾರೆ, 100 ಜನಕ್ಕೆ ನಂಬರ್ ಕೇಳಿದ್ರು. ಎಲ್ಲರೂ ಹೊಟ್ಟೆಯವರಿಗೆ ಯಾರು ನನ್ನ ನಂಬರ್ನ ಇದ್ದರೂ ಕೊಟ್ಟಿರಲ್ಲ. ಆದರೆ ಶಿವಕುಮಾರ್ ಅವ್ರಿಗೆ ಅವರು ಕಾಲ್ ಮಾಡಿದಾಗ ಅವರು ಟಕ್ ಅಂತ ಸತೀಶ್ದು ತಗೊಳ್ಳಿ ಅಂತ ಕೊಟ್ಟಿರ್ತಾರೆ. ಇಮ್ಮಿಡಿಯೇಟ್ ಕಾಲ್ ಬರುತ್ತೆ. ಕಾಲ್ ಬರ್ತಿದ್ದಾಗೆ ಏನಪ್ಪ ನೀನು ಮೆಸೇಜ್ ಮಾಡೋದು ರಿಪ್ಲೈ ಮಾಡಲ್ಲ, ಇಷ್ಟೊಂದು ಆ್ಯಟಿಟ್ಯೂಡಾ ಅಂತ ಫಸ್ಟ್ ಕಾಲ್ ಬರುತ್ತೆ. ನಾನು ಯಾರು ಸಾರ್ ಮಾತಾಡೋದು ಅಂತೀನಿ. ಅವ್ರು ಹೇಳ್ತಾರೆ ಕಲರ್ಸ್ ಕನ್ನಡದಿಂದ ಹಿಂಗೆ ಬಿಗ್ ಬಾಸ್ ಇದಕ್ಕೆ ಮೆಸೇಜ್ ಮಾಡಿದ್ವಿ, ನೀವು ರಿಪ್ಲೈ ಮಾಡಿಲ್ಲ ಅಂದರು. ಸರ್ ಅದು ಆ ಕಾರಣ ಅದಲ್ಲ, ನನಗೆ ಇಂಗ್ಲೀಷ್ ಬರಲ್ಲ, ಅದರಿಂದ ಮೆಸೇಜ್ ನೋಡಿದ್ರು ನಾನು ರಿಪ್ಲೈ ಮಾಡೋಕ್ಕೂ ಬರಲ್ಲ ಅಂತ ನಾನು ನೋಡಲ್ಲ. ಆಮೇಲೆ ಅವರು ಏಕ್ದಮ್ ಆಫರ್ ಮಾಡಿದಾಗ ನಾನು ನಂಬಲ್ಲ. ಯಾರೋ ನನಗೆ ಸುಮ್ಮನೆ ಫ್ರಾಂಕ್ ಮಾಡೋಕ್ಕೆ ಮಾಡ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ, ರೇಕ್ಸಕ್ಕೆ ಮಾಡಿದ್ದಾರೆ ನನ್ನ ಫ್ರೆಂಡ್ ಸರ್ಕಲ್ ಅಂತ ಅವ್ರನ್ನ ಕಿಂಡಲ್ಲಾಗಿ ತೊಗೊಂಡು ಮಾತಾಡ್ತೀನಿ. ಡೌ ಮಾಡಬೇಡಿ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತೀನಿ. ಆಮೇಲೆ ಅವರು ಸೀರಿಯಸ್ ಅಂತ ಆಮೇಲೆ ಗೊತ್ತಾಗುತ್ತೆ. ಮಾತಾಡೋ ರೀತಿಲಿ ಅಫಿಷಿಯಲ್ಲಾಗಿ ಮಾತಾಡ್ತಾರಲ್ಲ, ಅವಾಗ ಗೊತ್ತಾಗುತ್ತೆ ಇದು ಯಾವುದೋ ಸೀರಿಯಸ್ ಇರ್ಬೋದು ಅಂತ. ನೀವು ಬಂದರೆ ಇಲ್ಲಿ ಪ್ರಚಾರ ಆಗಿಬಿಡುತ್ತೆ. ಎದುರುಗಡೆ ಒಂದು ಇಂಡಿಯನ್ ಕಾಫಿ ಅಂತಿದೆ, ಅಲ್ಲಿಗೆ ಬನ್ನಿ ಅಂತ ಕರೀತಾರೆ. ಅಲ್ಲಿ ಒಳಗೆ ಹೋಗಿ ಕೂತ್ಕೊಳ್ತೀನಿ. ಅವ್ರು ಕೂತ್ಕೋಬೇಕಾದ್ರೆ ನೋಡ್ಬಿಟ್ಟು ಏನು ಸಾರ್ ಹಾಲಿವುಡ್ ಸ್ಟಾರ್ ಇದ್ದಂಗಿದ್ದೀರಾ ಅಂತ ಇಬ್ಬರು ಎಕ್ಸೈಟ್ ಆಗಿ ಅವತ್ತಿಂದ ಹಾಲಿವುಡ್ ಸ್ಟಾರ್ ಅಂತಲೇ ನನಗೆ ಹೆಸರಿಕ್ಬಿಡ್ತಾರೆ. ಆದರೆ ಫೋನ್ ಮಾಡಿದ್ರೆ ಹಾಲಿವುಡ್ ಸ್ಟಾರ್ ಹೆಂಗಿದೆಯಾ, ಹಾಲಿವುಡ್ ಸ್ಟಾರ್ ಏನು ಮಾಡ್ತಾ ಇದೆಯಾ, ಆ ಥರ ಡ್ರೆಸ್ ಸೆನ್ಸ್ಗೆ, ಪರ್ಸ್ನಾಲಿಟಿಗೆ ಫ್ಯಾನ್ ಆಗೋಗ್ತಾರೆ. ಅಂದರೆ ಉಪ್ಸ್ತಾ ಇರಲಿಲ್ಲ, ಒರಿಜಿನಲ್ ಆಗಿ ಅವ್ರಿಗೆ ಹಂಗೆ ಫೀಲ್ ಆಗಿದೆ. ಒಂದು ಇಂಗ್ಲೀಷ್ ಮೂವಿ ಹೀರೋ ಥರ ಕಾಣಿಸ್ತಾ ಇದ್ದೀನಂತೆ. ಅದು ಟಾಮ್ ಕ್ರೂಸ್ಗೆ ಹೋಲಿಸಿದ್ರು, ಟಾಮ್ ಕ್ರೂಸ್ ಥರ ಕಾಣಿಸ್ತೀಯ ಅಂತಲೂ ಹೇಳಿದ್ರು. ಆ ಥರ ಸ್ಟಾರ್ಟ್ ಆಯಿತು. ಅದು ಫಸ್ಟ್ ಮೀಟಿಂಗ್.
ಫಸ್ಟ್ ಮೀಟಿಂಗಲ್ಲಿ ಕ್ವಶನ್ಗಳೆಲ್ಲ ಕೇಳ್ತಾರೆ. ನಿಮ್ಗೆ ಯಾಕೆ ಬಿಗ್ ಬಾಸು, ನೀವೇನು ಅಚೀವ್ ಮಾಡಿದ್ದೀರಾ ಅಂತ. ನಾನು ಬರೀ ನಂದು ಅವಾರ್ಡ್ ಬಂದಿರೋದು ಇದು ಬರೀ ಇದೇ ಕಥೆ ಹೇಳ್ತಾ ಇರ್ತೀನಿ. ಅವ್ರು ಅದನ್ನು ಬಿಟ್ಟು ಬೇರೆ ಮಾತಾಡು ಅಂತಾರೆ. ಅದನ್ನು ಬಿಟ್ಟು ಬೇರೆ ಅಂದರೆ ಇನ್ನೇನು ಸಾರ್ ಅಂತೀನಿ, ಎಲ್ಲ ಹೇಳಿದ್ನಲ್ಲ ಸಾರ್ ಅಂತೀನಿ. ಅದು ಬಿಟ್ಬಿಡಿ, ಅದೆಲ್ಲ ಬಿಟ್ಬಿಟ್ಟು ಸತೀಶ್ ಯಾರು, ಸತೀಶ್ ಬಿಹೇವ್ ಏನು ಅಂತ ಕೇಳ್ತಾರೆ. ಆವಾಗ ಲಿಸ್ಟ್ ಹೇಳ್ತೀನಿ. ನಂತರ ವರ್ಲ್ಡಲ್ಲಿ ನನ್ನ ಮಗನು ಮಾಡೋಕ್ಕೆ ಚಾನ್ಸೇ ಇಲ್ಲ. ಮಾಡೋಕ್ಕಾಗದೇ ಇರೋದು ಅಂದರೆ ಅವ್ರು ಎಷ್ಟೇ ಹೈಲಿ ಇನ್ಫ್ಲುಯೆನ್ಸ್ ಪರ್ಸನ್ನು ನಾನು ಮಾಡಿರೋ ಕೆಲಸ ಮಾಡೋಕ್ಕೆ ಆಗಲ್ಲ. ಅದು ಡ್ಯಾಶ್ ಅಂತ ಹೇಳ್ತೀನಿ. ಕ್ಯಾಮ್ರಾ ಆಫ್ ಆದಮೇಲೆ ಹೇಳ್ತೀನಿ. ಅದು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ನಿಮ್ಗೆ ಗೊತ್ತಿರುತ್ತದೋ. ಆ ಥರ ನಾನು ವಿಷಯಗಳು ಮಾಡ್ತೀನಿ. ಯಾಕಂದ್ರೆ ನಾನು ಡೇರ್ ಡೆವಿಲ್ಲು, ಯಾವನಿಗೂ ಎದುರವನಲ್ಲ. ನಾನು ನಡೆದಿದ್ದೇ ದಾರಿ. ನಾನು ಯಾರಿಗೂ ಮೋಸ ಮಾಡಿಲ್ಲ, ಯಾರಿಂದ ದುಡ್ಡು ಕಿತ್ಕೊಂಡಿಲ್ಲ, ನನ್ನಿಂದ ಯಾರಿಗೂ ಲಾಸ್ ಆಗಿಲ್ಲ. ನನ್ನ ಶೋಕಿ ನಾನು ಮಾಡ್ಕೊತಾ ಇದ್ದೀನಿ. ಕನ್ನಡ ಮಾತ್ರ ಬರುವಂಥ ಸತೀಶ್ ಅವರು ವರ್ಲ್ಡ್ ಫೇಮಸ್ ಆಗಿದ್ದಾರೆ. ಇನ್ನು ಇಂಗ್ಲೀಷು ಬಂದ್ಬಿಟ್ಟಿದ್ರೆ ಏನೇನು ಹಾಕ್ಕೊಡ್ತಿದ್ರು, ಇಡೀ ವರ್ಲ್ಡ್ನೇ ಆಳ್ಬಿಡ್ತಿದ್ದೆ. ಇನ್ನೊಂದು ವಿಷಯ, ಉಲ್ಫ್ ಡಾಗ್ ರೀಲು ನಮ್ಮ ಐ ಲವ್ ಮಲೇಶಿಯಂ ಚಾನಲಲ್ಲಿ ನೆನ್ನೆಗೆ 6.5 ಮಿಲಿಯನ್ ವ್ಯೂಸ್ ದಾಟಿದೆ. ಸರ್ ಅದು ಎಲ್ಲ ನಿಮ್ಮ ಕೃಪಾ ಕಟಾಕ್ಷ. ನೀವಿರೋ ಜನ ಸಂಪಾದನೆ ಮಾಡಿರೋದು, ಫಾಲೋವರ್ಸ್ ಸಂಪಾದನೆ ಮಾಡಿರೋದು. ಅದರಿಂದ ನಮಗೂ ಮಲ್ಲೇಶ್ವರಂ ಸೈಡ್ ಹೋದರೆ ನಿಮ್ಮಿಂದ ರೆಕಗ್ನೈಸು, ನಮಗೂ ತುಂಬ ಖುಷಿ ಆಗುತ್ತೆ. ಆದಷ್ಟು ಬೇಗ ಮಲ್ಲೇಶ್ವರಂ ಕರ್ಸ್ಕೊತೀವಿ. ನೀವು ಹೇಳ್ತಾನೆ ಇದ್ದೀರಾ, ದಯವಿಟ್ಟು ಬೇಗ ಕರ್ಸ್ಕೊಳ್ಳಿ. ನಮ್ಗೆ ಏಜ್ ಆಗೋಕ್ಕಿಂತ ಮುಂಚೆ ಕರ್ಸ್ಕೊಳ್ಳಿ. ಇಲ್ಲ, ನೀವು ಹಾಲಿವುಡ್ ಹೀರೋ ಥರನೇ ಎಂಟ್ರಿ ತಗೊಳ್ಳೋಂಗೆ ಒಂದು ಮಾಡೋಣ. ಖಂಡಿತ 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 ಬರ್ತೀನಿ. ಈ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಒಂದು ಚೂರು ಶೇರ್ ಮಾಡಿ. ಎಸ್ಪೆಷಲಿ ಅಲ್ಲಿ ಆ ವಾತಾವರಣ, ಅಟ್ಮಾಸ್ಫಿಯರ್, ಆ ಮನೆ ಬಿಗ್ ಬಾಸ್ ಮನೆ ಅಂತೀವಿ, ಜೊತೆಗೆ ಕೋ ಪಾರ್ಟಿಸಿಪೆಂಟ್ಸ್ ಇಲ್ಲ ಜೊತೆ ಎಲ್ಲ ಸೇರಿ ನಾನು ಒಂದು ಕೆಲವೇ ಸಮಯ ಇದ್ದಿದ್ದು ನೀವು ಅಲ್ಲಿ, ಅಷ್ಟರಲ್ಲಿ ನಿಮ್ಮ ಅನುಭವ ಹೇಗಿತ್ತು? ಇಲ್ಲ, ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ದೇ ಬೇರೆ. ಅಂದರೆ ಡೇ ಒನ್ನೇ ನಾನು ವರ್ಲ್ಡ್ ನ್ಯೂಸ್ ಮಾಡಬೇಕು ಅಂತ ಒಂದು ಪ್ರೋಮೋ ಶೂಟಲ್ಲಿ ಒಂದು ಡಾಗ್ದು ಶೂಟ್ ಆಗಿರುತ್ತೆ, ನನ್ನ ಮಗಂದು ಶೂಟ್ ಆಗಿರುತ್ತೆ. ಅದೇನಾದ್ರು ರಿಲೀಸ್ ಆಗಿದ್ದರೆ ಆ ಡಾಗ್ನ ವರ್ಲ್ಡ್ ನ್ಯೂಸಲ್ಲಿ ಬಿಗ್ ಬಾಸ್ ಒಳಗಡೆ ಅದು ಲಾಂಚ್ ಆಯಿತು ಅಂತ ಒನ್ ನೈಟಲ್ಲಿ ವರ್ಲ್ಡ್ ನ್ಯೂಸ್ ಮಾಡ್ತಾಯಿದ್ದೆ. ಆದರೆ ಕಾರಣಾಂತರದಿಂದ ಅದು ಏನು ಕಾರಣಕ್ಕೆ ಗೊತ್ತಿಲ್ಲ, ನಾಯಿದು ಪೋಸ್ಟರ್ ಎಲ್ಲ ಕಟ್ಟಾಗಿತ್ತು. ನಂದು ನನ್ನ ಮಗನ ಮಾತ್ರ ಬಂತು. ಅದರಿಂದ ನಾನು ವರ್ಲ್ಡ್ ಆಗಲಿಲ್ಲ. ಅದಕ್ಕೆ ಎಲ್ಲರಿಗೂ ಸಾರಿ ಕೇಳ್ತೀನಿ. ಯಾಕಂದ್ರೆ ನಾನು ಚಾಲೆಂಜ್ ಮಾಡ್ಕೊಂಡು ಹೋಗಿದ್ದೆ ಡೇ ಒನ್ನೇ ವರ್ಲ್ಡ್ ನ್ಯೂಸ್ ಮಾಡ್ತೀನಿ ಅಂತ. ಆದರೆ ಇನ್ನು ನವಂಬರ್ 5ನೇ ತಾರೀಕು ಅದೇ ಡಾಗ್ನ ದೊಡ್ಡ ವೇದಿಕೆಯಲ್ಲಿ ಲಾಂಚ್ ಮಾಡ್ತಾಯಿದ್ದೀನಿ. ಅವತ್ತು ಗ್ಯಾರಂಟಿ ವರ್ಲ್ಡ್ ನ್ಯೂಸ್ ಮಾಡಿ ನಾನು ಯಾರು ಅನ್ನೋದು ಪ್ರೂವ್ ಮಾಡಿ ತೋರಿಸ್ತೀನಿ ಜನತೆಗೆ. ಅದು ಬಿಟ್ಟು ನಾನು ಒಳಗೋಗ್ತೀನಿ. ಒಳಗೋದಾಗ ನನ್ನ ಎಕ್ಸ್ಪೆಕ್ಟೇಷನ್ ತುಂಬ ಇರುತ್ತೆ. ಎಲ್ಲರ ಜೊತೆ ಫ್ರೆಂಡ್ಲಿಯಾಗಿ, ಜಾಲಿಯಾಗಿ, ಫುಲ್ ಬಿಂದಾಸಾಗಿರೋಣ ಅಂತ ಅಂದ್ಕೊಂಡು ಒಳಗೋಗ್ತೀನಿ. ಆದರೆ ಡೇ ಒನ್ನಿಂದನೇ ಸ್ಟಾರ್ಟ್ ಆಗುತ್ತೆ ಗುಂಪುಗಾರಿಕೆ. ಆಮೇಲೆ ಎಲ್ಲರೂ ಬಂದು ನನ್ನೇ ಮಾತಾಡ್ಸ್ತಾ ಇರ್ತಾರೆ. ಅದೇನಾಗೋಗುತ್ತೆ, ಒಂದು ಮೇಡಮ್ಮು ಹೇಳ್ತಾರೆ, ಅವನ್ನೇ ಮಾತಾಡ್ಸಿದ್ರೆ ಅವನೇ ಸೆಂಟರ್ ಆಫ್ ಅಟ್ರಾಕ್ಷನ್, ಅವನೇ ಹೈಲೈಟ್ ಆಗ್ಬಿಡ್ತಾನೆ, ನಾವು ಹಂಗೆ ಮಾತಾಡಿಸ್ಬಾರ್ದು ಅಂದ್ಬಿಟ್ಟು ಎಲ್ಲರನ್ನೂ ಎಳ್ಕೊಂಡು ದೂರ ಸರ್ಸಕ್ಕೆ ಮಾಡ್ತಾರೆ. ಆಮೇಲೆ ನಾನು ಮಾತಾಡೋಕ್ಕೆ ಹೋದ್ರೂ ಅದನ್ನು ಫೇಕು, ಫ್ರಾಡು, ಸುಳ್ಳು, ನಂಬಲ್ಲ, ಆಮೇಲೆ ಮಕ ತಿರುಗಿಸೋದು, ಒಂಥರ ಆ್ಯಟಿಟ್ಯೂಡು, ದುರಂಕಾರ ಎಲ್ಲ ಮಾಡ್ತಾರೆ. ನನಗೆ ಅದೇನು ಇನ್ಸಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಾನು ಮಾತಾಡಿದ್ರೆ ಅವರು ಅಲ್ಲೇ ಅಂತ ಒಂಥರ ಅವರೆಲ್ಲ ಕೋರ್ಸ್ ಟ್ರೈನಿಂಗ್ ತೊಗೊಂಡು ಬಂದುಬಿಟ್ಟಿರ್ತಾರೆ. ಅಂದರೆ ಯಾರ ಮಾತಾಡಿದ್ರೇ ಅವ್ರದ್ದು ಬರುತ್ತೆ ಅಂತ ಅವ್ರಿಗೆ ಗೊತ್ತನ್ಸುತ್ತೆ. ಅದಕ್ಕೆ ನಾವು ಮಾತಾಡೋಕ್ಕೂ ಬಿಡ್ದಂಗೆ ನಾವೇನು ಮಾತಾಡೋಕ್ಕೆ ಹೋದರೆ ಅಲ್ಲೇ ಕಟ್ ಆಫ್ ಮಾಡೋರು. ನಮ್ಗೆ ಅದು ಅರ್ಥ ಆಗ್ತಾ ಇರಲಿಲ್ಲ. ಯಾಕಂದರೆ ಇವರೆಲ್ಲ ಕೋರ್ಸ್ ಮಾಡಿಕೊಂಡು ಇನ್ಸ್ಟಾಗ್ರಾಮ್ ಹ್ಯಾಂಡ್ಲರ್ ಇಟ್ಕೊಂಡು ಅವ್ರ ಹತ್ರ ಟ್ರೈನಿಂಗ್ ತೊಗೊಂಡು ಬಂದಿದ್ದಾರೆ. ನಾನು ಇನ್ಸ್ಟಾಗ್ರಾಮ್ ಹ್ಯಾಂಡ್ಲರು ಇಟ್ಕೊಂಡಿಲ್ಲ, ನಾನು ಓಟ್ ಕೊಡಿ ಅಂತಲೂ ಕೇಳಿಲ್ಲ. ಬರೀ ನನ್ನ ಮಗನಿಗೆ ಗ್ರೂಪಲ್ಲಿ ಏನು ಬರುತ್ತೆ ಅದನ್ನು ಕಾಪಿ ಮಾಡು ಪೇಸ್ಟ್ ಮಾಡು. ಆದರೆ ಸೀಸನ್ 1ಇಂದ 12ವರೆಗೂ ಸೋತಿರೋರಾಗಿರ್ಬೋದು, ಗೆದ್ದಿರೋರು ಆಗಿರ್ಬೋದು, ಎಲ್ಲರಿಗಿಂತ ನಾನು ವರ್ಲ್ಡ್ ಫೇಮಸ್ ಆಗ್ತೀನಿ ಅಂತ ಚಾಲೆಂಜ್ ಮಾಡ್ಕೊಬಂದೆ. ನಾನು 1 ವಾರ ಇದ್ಬಿಟ್ಟು ಆಚೆ ಬರಲಿ, 10 ವಾರ ಇದ್ಬಿಟ್ಟು ಆಚೆ ಬರಲಿ, ಗೆದ್ದವ್ರಿಗಿಂತ ಸೀಸನ್ 1ಇಂದ 12ವರೆಗೂ ನಂತರ ಹಿಸ್ಟ್ರಿ ಕ್ರಿಯೇಟು, ಪಬ್ಲಿಸಿಟಿ ಮಾಡ್ಕೊಳ್ಳೋ ಮನುಷ್ಯ ಯಾರೂ ಇರಲ್ಲ ಅಂತ ಚಾಲೆಂಜ್ ಮಾಡಿಕೊಂಡು ಬರೀ ನನ್ನ ಮಗನ ಮಾತ್ರ ಸುಮ್ಮನೆ ಪೋಸ್ಟ್ ಮಾಡು ಅಂತ ಇಟ್ಟಿದ್ದೆ. ಆಮೇಲೆ ಮನೇಲಿ ಬಂದು ನನಗೆ ಮೂಡ್ ಆಫ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಗುಂಪುಗಾರಿಕೆ ಮಾಡಿ ತುಳಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು 1 ವಾರಕ್ಕೆ ಡಲ್ ಆಗಿಬಿಡ್ತೀನಿ. ಸರ್, ಪ್ಲ್ಯಾಂಡ್ ಅಂದರೆ ಅವ್ರಿಗೆ ಕೋರ್ಸ್ ಆಗಿರುತ್ತೆ ಸರ್. ಈಗ ನೀವು ಮಾತಾಡಿದ್ರೆ ನೀವು ಹೈಲೈಟ್ ಆಗ್ತೀರಾ, ನೀವು ಮಿಂಚ್ತಾ ಇದ್ರೆ ಹೈಲೈಟ್ ಆಗ್ತೀರಾ. ಅದನ್ನು ಕಟ್ ಆಫ್ ಮಾಡಿದ್ರೆ ನೀವೆಲ್ಲ ಹೈಲೈಟ್ ಆಗ್ತೀರಾ. ಆಮೇಲೆ ನಿಮಗೆ ಮೂಡ್ ಆಫ್ ಮಾಡಿಬಿಟ್ರೆ ನೀವು ಮಾತಾಡಲ್ವಲ್ಲ, ಅಳಿಸ್ಬಿಟ್ರು ಮಾತಾಡಲ್ವಲ್ಲ. ಆ ಥರ ಟ್ರೈಂಡ್ ಆಗಿಬಿಟ್ಟಿದೆ ಅವ್ರಿಗೆ. ಏನು ಅಂದರೆ ಮಾಡಿದ್ರೇ ತೋರಿಸೋದು, ಜಗಳ, ಸುಳ್ಳು ಜಗಳ ಆಡಿದ್ರೇ ತೋರಿಸೋದು, ಅದೆಲ್ಲ ಕೋರ್ಸ್ ಆಚೆಯಿಂದ ಟ್ರೈನ್ ಆಗಿ ಬಂದ್ಬಿಟ್ಟಿದ್ದಾರೆ. ಆಮೇಲೆ ಒಬ್ಬನ್ನ ಏನು ಮಾಡಿದ್ರೆ ಅವನ್ನ ತುಳಿದು ಆಚೆ ಹಾಕೋವರೆಗೂ ಒಟ್ಟಿಗೆ ಆಗ್ಬಿಟ್ರೆ ಅವಾಗ ತಳ್ಬೋದು ಅಂತ. ಅದರಿಂದ ಒಂದು ಗೇಮು ಬ್ಯಾನ್ ಆಗುತ್ತೆ. ಒಂದು ಗೇಮು ಇವ್ರು ಏನು ಮಾಡಿಬಿಡ್ತಾರೆ, ನಿನ್ನ ಪಕ್ಕ ಬಂದವ್ರು ನೀನು ಓಟ್ ಹಾಕು, ನಿನ್ನ ಪಕ್ಕ ಬಂದವ್ರು ನೀನು ಓಟ್ ಹಾಕು, ನಿನ್ನ ಪಕ್ಕ ಬಂದು ನೀನು ಓಟ್ ಹಾಕು ಅಂತ ಮಾತಾಡ್ಕೊಂಡು ಎಲ್ಲ
ಅವರೆಲ್ಲ ಸೇಫ್ ಆಗ್ತಾ ಇರ್ತಾರೆ. ಅದನ್ನು ಬಿಗ್ ಬಾಸ್ ಅವ್ರು ಕರೆದ್ಬಿಟ್ಟು ಕ್ಯಾನ್ಸಲೇ ಮಾಡಿಬಿಡ್ತಾರೆ, ಅಂದರೆ ಅದು ಫ್ರಾಡ್ ಅಂತ. ಆ ಥರ ಇಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲ ಮಾತಾಡ್ಕೊಂಡು ಈಗ ಇವ್ನ ಏನ್ ಮಾಡಿದ್ವ ಈ ವೀಕು ಇವನ್ನ ಕಳ್ಸೋಕ್ಕೆ ಎಲ್ಲರೂ ಇವನಿಗೆ ಹಾಕಬೇಕು, ನೆಕ್ಸ್ಟ್ ವೀಕ್ ಇವನ್ನ ಏನ್ ಮಾಡಿದ್ವ ಇವನ್ನೇ ಕಳಿಸ್ಬೇಕು. ಆ ಥರ ಒಂದು ಲೀಡರ್ ಒಬ್ರು ಇದ್ರು, ಮಂಜು ಭಾಷಿಣಿ ಅಂತ. ಅವರೆಲ್ಲ ಸೆಟ್ ಮಾಡಿ ಈಗ ನನ್ನ ಜೊತೆನೇ ಅವರು ಆಚೆ ಬಂದ್ಬಿಟ್ರು. ಆಚೆ ಬರ್ಬೇಕಾದ್ರೆ ಏನು ಮೇಡಮ್ ನನ್ನ ಆಚೆ ಹಾಕ್ತೀನಿ ಬಿಟ್ಟು ನೀವು ನನ್ನ ಜೊತೆನೇ ಆಚೆ ಬಂದ್ಬಿಟ್ರಿ ಅಂದೆ. ನಗ್ತಾ ಇದ್ರು ಅವರು. ಅಷ್ಟು ಚೆನ್ನಾಗಿ ಒಂದು ಇದಾಯಿತು. ಆದರೆ ನನಗೆ ಒಂದು ವಾರ ಜೋಶ್ ಏನಿತ್ತು, ನಾನು ಅದರಲ್ಲಿ ಫಿನಾಲೆ ಟಾಪ್ 5 ಇರ್ತೀನಿ ಅಂತ ಅಂದ್ಕೊಂಡಿದ್ದೆ. ಆದರೆ ಅದು ಏನಾಗೋಯ್ತು, ಇವರು ಒಂದು ವಾರಕ್ಕೆ ಮೂಡ್ ಆಫ್ ಮಾಡಿಬಿಟ್ರಲ್ಲ, 2ನೇ ವಾರಕ್ಕೆ ನಾನು ಹೋಗ್ತೀನಿ ಅನ್ನೋದು ಡಿಸೈಡ್ ಆಗೋಯ್ತು. ಯಾಕಂದರೆ ಮೂಲೆ ಗುಂಪು ಮಾಡಿಬಿಟ್ರು. ನಾನು ಫಸ್ಟ್ ವಾರದಲ್ಲಿ 3 ಸಲ ಕಿಚ್ಚನ್ನ ಚಪ್ಪಾಳೆ ಥರ ಇಡೀ ಮನೆಗಳದ್ದು 3 ಬೇರೆ ಬೇರೆ ಕೆಲಸಕ್ಕೆ ಚಪ್ಪಾಳೆ ತೊಗೊಂಡಿದ್ದೀನಿ ಎಲ್ಲರಿಂದ. ಅದು ನನ್ನ ಹೈಲೈಟ್ ಮಾಡ್ತಾ ಇದ್ದಾರೆ ಅಂತ ಒಬ್ಬರು ಪಿನ್ ನೋಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಿಂಗೆ ಮಾಡಿದ್ರೆ ಅವನು ಹೈಲೈಟ್ ಆಗ್ತಾ ಇರ್ತಾನೆ, ಆಚೆ ಒಳ್ಳೆಯವನು ಅನ್ಸ್ಕೊತಾ ಇರ್ತಾನೆ, ಹೆಂಗಾರ ಮಾಡಿ ತುಳಿಬೇಕು ಅಂತ. ಒಂದು ವಾರ ಚೆನ್ನಾಗಿರ್ತೀನಿ, ಯಾರೂ ನನ್ನ ನಾಮಿನಿ ಮಾಡಲ್ಲ. ಮಂಜು ಭಾಷಿಣಿ ಅವ್ರು ಬರ್ತಾರೆ, ಬಂದ್ಬಿಟ್ಟು ಸತೀಶ್ ಅವರೇ ಎಲ್ಲರೂ ನಾಮಿನಿ ಆದ್ವಿ, ನೀವು ಯಾಕೆ ಆಗಲಿಲ್ಲ ಅಂದರು. ನಾನು ಎಲ್ಲ ಪರ್ಫೆಕ್ಟಾಗಿ ಮಾಡಿದ್ದೀನಿ, ಉಲ್ಟಾ ತಿರುಗಿಲ್ಲ, ನಿಮ್ಮ ಥರ ಎಲ್ಲ ರೂಲ್ಸ್ ಬ್ರೇಕ್ ಮಾಡಿಲ್ಲ, ಮನೆ ಕಚೇರಿ ಕೆಲಸ ಎಲ್ಲ ಅಚ್ಚುಕಟ್ಟಾಗಿ ಮಾಡಿದ್ದೀನಿ, ಅದಕ್ಕೆ ಯಾರೂ ಹೆಸರು ಇದು ಮಾಡಿಲ್ಲ ಅಂದರೆ, ಇಲ್ಲ ಈ ಸಲ ನಾನು ನಿಮ್ಮನ್ನೇ ಮಾಡೋದು, ನಿಮ್ಮನ್ನೇ ಕಳಿಸೋದು ಅಂದರು. ದಯವಿಟ್ಟು ಮಾಡಿ ಮೇಡಮ್, ದಯವಿಟ್ಟು ಮಾಡಿ ಮೇಡಮ್ ಅಂತ. ಏನಕ್ಕಂದರೆ ಮನಸ್ಸಿಗಷ್ಟು ಬೇಜಾರಾಗೋಗಿತ್ತು. ಅಲ್ಲಿ ಒಂದು ವಾರ ಇದ್ದಿದ್ದು ಜೋಶು 2ನೇ ವಾರಕ್ಕೆ ಇರಲಿಲ್ಲ. ಕಾರಣ ಏನಂದರೆ ಗ್ಯಾರಂಟಿ ಇವರು ಮುಂದೆ ನಾನು ಅಷ್ಟು ದಿನ ಇರ್ತೀನಿ ಅನ್ನೋದು ಒಂದು ವಾರಕ್ಕೆ ಗೊತ್ತಾಗೋಯ್ತು. ಆಗೋದೇ ಇಲ್ಲ, ಇವ್ರ ಹತ್ರ ಬದುಕೋಕ್ಕೆ ಆಗಲ್ಲ ಅನಿಸ್ಬಿಡ್ತು. ಯಾಕಂದರೆ ನೆಮ್ಮದಿ ಆಳು ಒಂಥರ ಎಲ್ಲ ಹಿಂಸೆ ಸರ್. ಯಾಕಂದರೆ ಮರ್ಯಾದೆ ಕೊಟ್ಟಿಲ್ಲ ಅಂದರೆ ಯಾರು ಇರ್ತಾರೆ ಸರ್ ಅಲ್ಲಿ. ನನಗೊಂದು 2-3 ಕ್ಲೋಸ್ ಫ್ರೆಂಡ್ಸ್ ಥರ ಇದ್ದರೆ ಹೆಂಗೋ ಮ್ಯಾನೇಜ್ ಆಗೋದು. ನಾನೊಬ್ಬನ್ನೇ ಒಬ್ಬಂಟಿಕ ಮಾಡಿ ಅವರೆಲ್ಲ ಒಂಟ್ರೂಪ್ ಆಗಿಬಿಟ್ರು. ಅವಾಗೇನಾಗೋಯ್ತು, ನನಗೆ ಬೇಜಾರಾಗಿ 1 ವೀಕ್ ಆದಮೇಲೆ ಡಲ್ಲಾಗಿ ಮಾತು ಕಡಿಮೆ ಮಾಡಿಬಿಟ್ಟೆ. ಸೆಕೆಂಡ್ ವೀಕಲ್ಲೇ ನಾನು, ಫಸ್ಟ್ ವೀಕಲ್ಲಿ ಇವರು ಹೋದರು ಕರಿಬಸಪ್ಪ ಅವರೆಲ್ಲ, ಸೆಕೆಂಡ್ ವೀಕಲ್ಲಿ ನಾನೇ ಹೋಗ್ತೀನಿ ಅಂದರೆ ಡಿಸೈಡ್ ಆಯಿತು. ಆದರೆ ನೋಡಿದ್ರೆ ನಂದು ನಾಮಿ ಇರಲಿಲ್ವಲ್ಲ, ಅದರಿಂದ ಅದು ಸೇಫ್ ಆಗಿತ್ತು. ಆಮೇಲೆ ನೆಕ್ಸ್ಟ್ ವೀಕ್ ಅಂತೂ ನಾನೇ ಅನ್ನೋದು ಫಿಕ್ಸ್ ಆಗೋಯ್ತು. ಯಾಕಂದರೆ ಲಾಸ್ಟ್ 2 ದಿನದಾಗ ಬರೀ ನನ್ನ ಹೆಸರೇ ಓಡ್ತಾ ಇತ್ತು ಒಳಗಡೆ, ಹೆಂಗಾರ ಮಾಡಿ ಈ ಸಲ ಕಳಿಸ್ಬೇಕು ಅಂತ. ಸ್ಪಂದನ ಅವರು ಅಷ್ಟು ಮರ್ಯಾದೆ ಕೊಡ್ತಾಯಿದ್ರು, ನಾನು ಅವ್ರಿಗೆ ಅಷ್ಟು ಮರ್ಯಾದೆ ಕೊಡ್ತಾಯಿದ್ದೆ. ಅವ್ರ ಕೈಲೂ ಇಟ್ಟಿದ್ದಾರೆ ಅಂದರೆ ಯಾವ ಲೆಕ್ಕಕ್ಕೆ ಅವ್ರನ್ನ ಬ್ರೈನ್ ವಾಶ್ ಮಾಡಿದ್ದಾರೆ ಲೆಕ್ಕ ತಗೊಳ್ಳಿ. ಕ್ಲೋಸ್ ಫ್ರೆಂಡ್ನೇ ನಂದೇ ಇಡಬೇಕು ಅಂದರೆ ಅವ್ರ ಮನಸ್ಸಿಂದ ಇಟ್ಟಿಲ್ಲ, ಆ ಗ್ರೂಪ್ನ ಲೀಡರ್ ಮಾತು ಕೇಳ್ಕೊಂಡು ಇಟ್ಟಿದ್ದಾರೆ ಅಂತ ಬೈ ಫೋರ್ಸ್. ಯಾಕೆ ಸ್ಪಂದನ ನಾವು ಎಷ್ಟು ವ್ಯಾಲ್ಯೂ ಕೊಡ್ತಿದ್ವಿ ಅಂದರೆ, ಅವರು ನನ್ನ ಒಳ್ಳೆ ಮನುಷ್ಯ ಅಂತ ಒಳ್ಳೆಯವರು, ನಾನು ಅವ್ರನ್ನ ಒಳ್ಳೆ ಮನುಷ್ಯ ಅಂತ ಒಳಗೆ, ಇಡೀ ಮನೇಲಿ ಅವರೇ ಒಳ್ಳೆಯವರು, ಕಲ್ಮಶ ಇಲ್ಲದೆ ಇರೋರು, ಕಲ್ಚರ್ ಫ್ಯಾಮಿಲಿಯಿಂದ ಬಂದಿರೋರು ಅಂತ ಹೊಗಳ್ತಾ ಇದ್ದೆ. ಅವರು ಬಂದಿಟ್ಟಾಗ ನನಗೆ ಅಷ್ಟು ಜನ ಇಟ್ಟಿದ್ದು ಅಳು ಬರಲಿಲ್ಲ. ಅವ್ರು ಬಂದಿಟ್ಟಿದ್ದಕ್ಕೆ ಯಾವ ಲೆವೆಲ್ಗೆ ಅವ್ರು ಬ್ರೈನ್ ವಾಶ್ ಮಾಡಿರಬೇಕು ಅಂತ ಒಂಚೂರು ಮೂಡ್ ಆಫ್ ಆಯ್ತು ಅವಾಗ. ಅದಕ್ಕೆ ಯಾರಿಗೂ ಬಾಯು ಹೇಳಲಿಲ್ಲ, ಹಂಗೆ ಬಂದೆ. ಕಾಕ್ರೋಚ್ ಸುದಿಯವರು ನನ್ನ ಪರವಾಗಿ ಮಾತಾಡಿದ್ರು, ಅದು ಒರಿಜಿನಲ್ಲು. ಅಶ್ವಿನಿ ಗೌಡ ಅವರು ಮೇಲಿಂದ ಮಾತಾಡಿದ್ರು, ಅದು ಒರಿಜಿನಲ್ಲು. ನಾನು ಮನೇಲಿದ್ದಿದ್ದು ಇದು ರಿಯಲ್ಲು. ಅದು ಬಿಟ್ಟು ಚಂದ್ರಪ್ರಭಾದು ತಲೆ ಚಚ್ಕೊಳ್ಳೋದು, ಅಯ್ಯೋ ಇಷ್ಟೊತ್ತೋದ್ರು ಸ್ಥಾನಕ್ಕೆ ಅನ್ನೋದು, ಅದೆಲ್ಲ ಸುಳ್ಳು. ಅದೆಲ್ಲ ಡೇ 1 ನಾವು ಮಲ್ಕೊಂಡಾಗ ಮಾಡ್ಕೊಂಡಿದ್ದು ಪ್ಲ್ಯಾನು. ಆದರೆ ನನ್ನ ಪ್ಲ್ಯಾನ್ ಅಲ್ಲ, ಚಂದ್ರಪ್ರಭಾ ಪ್ಲ್ಯಾನು. ಅದರಲ್ಲಿ ಏನಂದರೆ ನಮ್ಮದೇನು ಹೈಲೈಟ್ ಆಗ್ತಿಲ್ಲ, ಇದೇ ಒಂದು ವಿಷಯ, ಕಾಸ್ಟ್ಯೂಮಿಗೆ ಮೇಕಪ್ದೇ ನಾನು ಹೇಳ್ತಾ ಇರ್ತೀನಿ, ನೀನು ಹಾಕ್ಕೊಂಡಿರ್ರಿ, ರೆಸ್ಪಾನ್ಸ್ ಮಾಡಿಬಿಡಿ ಅಂತ ಮಾಡ್ತಾಯಿದ್ರು. ಅಂದರೆ ಅದು ತಮಾಷೆ ಹೋಗಿ ಅಮಾಸೆ ಆಗೋಯ್ತು. ಅಮಾಸೆ ಅಂದರೆ ಒಂದಿನ ಗ್ಲಾಸ್ ಎಲ್ಲ ಹೊಡೆದು ತುಂಬ ದೊಡ್ಡ ಜಗಳ ಮಾಡ್ತಾರೆ. ಅದನ್ನೇನು ಮಾಡಿಬಿಡ್ತಾರೆ, ಅದು ರಿಯಲ್ ಅಂತ ನಂಬಿಸ್ಬಿಡ್ತಾರೆ ಜನಗಳಿಗೆ. ಅವರೆಲ್ಲ ಬಂದು ನನಗೆ ಅಟ್ಯಾಕ್ ಮಾಡ್ತಾರೆ. ಅವಾಗ ನಾನು ಕಣ್ಣು ನೋಡಿದ್ಬಿಟ್ಟು ಹೇಳ್ತೀನಿ, ಇಲ್ಲ ಇದೆಲ್ಲ ಸುಳ್ಳು, ನಾವು ಮೊದಲಿಂದ ಡ್ರಾಮಾ ಆಡ್ಕೊಂಡು ಬಂದಿರೋದು, ಇದು ಹೋಟ್ಲಲ್ಲಿ ಹಿಂದಿನ ದಿವಸ ರಾತ್ರಿ ಮಾತಾಡಿರೋದು ಅಂತ. ಅವ್ರು ಯಾರೂ ನಂಬಕ್ಕೆ ರೆಡಿ ಇಲ್ಲ. ಅಂದರೆ ಆ ಲೆವೆಲ್ಗೆ ಸ್ನಾನಕ್ಕೆ ಹೋದಾಗ ಡಬಲ್ ಗೇಮ್ ಮಾಡಿರ್ತಾರೆ. ನನ್ನ ಮುಂದೆ ಮಾಡಿದ್ರೆ ಗೊತ್ತಾಗ್ಬಿಡುತ್ತಲ್ಲ. ಸ್ನಾನಕ್ಕೆ ಹೋದಾಗ ಮಾಡಿ ಅದೆಲ್ಲ ಮಾಡಿ ಅದನ್ನು ರಿಯಲ್ ಆಗಿ ನನ್ನ ಚೀಪ್ ಮಾಡಿ, ಅವರ ಒರಿಜಿನಲ್ಲು ನಾನು ರಿಯಲ್ ಹಿಂಸೆ ಕೊಟ್ಟಿದ್ದೀನಿ ಈ ಥರ 2 ಅವರ್ ಸ್ನಾನ ಎಲ್ಲ ನಂಬಿಸಿ ಏನೇನೋ ಮಾಡಿಬಿಟ್ಟಿದ್ರು. ಬಂದಮೇಲೆ ಜೋರು ಜಗಳ ಆಗುತ್ತೆ. ಜಗಳ ಆದಾಗ ಎಲ್ಲರೂ ನನ್ನ ತಪ್ಪು ಥರ ಟ್ರೀಟ್ ಮಾಡ್ತಿರ್ತಾರೆ. ಆವಾಗ ನನಗೆ ಒಳಗೆಲ್ಲೋ ಅನಿಸುತ್ತೆ, ಇವರು ಪರ್ಪಸ್ಲಿ ಮಾಡ್ತಾ ಇದ್ದಾರೆ, ಆಚೆ ಜನಕ್ಕೆ ಬಲಿಪಶು ಮಾಡ್ತಾ ಇದ್ದಾರೆ ಅಂತ. ಲಾಸ್ಟ್ ದಿನ ಗೊತ್ತಾಗುತ್ತೆ. ಅವತ್ತು ತಿರ್ಗಾ ಸಾಯಂಕಾಲ ಏನೋ ಟಾಯ್ಲೆಟ್ಗೆ ಹೋಗಿ ಬರ್ಬೇಕಾದ್ರೆ ನಾನು ಹೇಳ್ತೀನಿ, ಸರ್ ಇದು ಯಾಕೋ ಡ್ರಾಮಾ ಅನ್ನಿಸ್ತಾ ಇಲ್ಲ, ನೀವು ರಿಯಲ್ ಆಗಿ ಆಚೆ ಕಡೆ ನನ್ನ ಕಳ್ಳನ ಥರ ತೋರಿಸಿ ನೀವು ಒಳ್ಳೆ ದೇವ್ರಂತ ಟ್ರೀಟ್ ಮಾಡ್ಕೊತಾ ಇದ್ದೀರಾ, ನನಗೆ ಇದು ಇಷ್ಟ ಆಗಲಿಲ್ಲ ಸರ್ ಅಂತ ಹೇಳ್ತೀನಿ. ಅಷ್ಟರಲ್ಲಿ ನಮ್ಮಿಬ್ರದ್ದು ಕಟ್ಟಿಂಗ್ ಬರುತ್ತದು. ಕಟ್ಟಿಂಗ್ ಬಂದಾಗ ನಡ್ಕೊಂಡು ಹೋಗ್ತಾ ಇರ್ತೀವಿ ಒಳಗೆ ಹೋಗೋಕ್ಕಿಂತ ಮುಂಚೆ. ಸರ್ ನಾನು ಮನದಾಳದ ನಾನು ಮಾತಾಡ್ತೀನಿ, ನೀವು ಸೆಂಟ್ರಲ್ ಬಾಯ್ ಹಾಕ್ಬಾರ್ದು, ನಿಮ್ಮದು ಮನದಾಳದ ಮಾತಾಡಿ, ನಾನು ಸೆಂಟ್ರಲ್ ಬಾಯ್ ಹಾಕಲ್ಲ, ನನಗೆ ಬಾಯಿಗೆ ಬಂದಾಗ ಉಕ್ಕೊಳ್ಳಿ ಏನಾರು ಮಾಡ್ಕೊಳ್ಳಿ, ನಾನು ಸೆಂಟ್ರಲ್ ಮಾತಾಡಲ್ಲ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ತೀನಿ. ಹೋದ್ಮೇಲೆ ನಾನು ಹೇಳ್ತೀನಿ, ಇದೆಲ್ಲ ಡ್ರಾಮಾ, ಫೇಕು, ನಾವಿಬ್ಬರು ಮಾತಾಡ್ಕೊಂಡು ಮಾಡಿದ್ದು, ನಾವಿಬ್ಬರು ಇನ್ನೂ ಲವ್ವು, ನಾವಿಬ್ಬರು ಅಟ್ಯಾಚ್ಮೆಂಟು ಏನೂ ಇಲ್ಲ, ಇದೆಲ್ಲ ಪ್ಲ್ಯಾಂಡ್ ಅಂತ ಹೇಳ್ತೀನಿ. ಇಷ್ಟು ಹೇಳಿ ಸುಮ್ಮನೆ ನಿಂತ್ಕೊಂಡ್ಬಿಡ್ತೀನಿ. ಅವರು ಕಿತ್ಕೊಂಡು ಅಲ್ಲೂ ಕಣ್ಣೀರು. ಅದು ಹೆಂಗೆ ಅಂದರೆ ಅವ್ರಿಗೆ
ಹಿಂಗಂದರೆ ಸರ್ ಕಣ್ಣೀರು ಬರ್ಸಿ ಅಮ್ಮ ಅಪ್ಪ ಹೆಂಡ್ತಿ ನಿಮ್ಮದು ಕಲರ್ಸ್ ಕನ್ನಡ ಟೀಮ್ ಅಲ್ಲಿ ಕಲರ್ಸ್ ಕನ್ನಡ ಗಿಲ್ಲಿ ಅಂದರೆ ಅಳ್ತಾರೆ. ಅಂದರೆ ಅಷ್ಟು ಫಾಸ್ಟಾಗಿ ನೀರು ಬರೋ ಟ್ಯಾಲೆಂಟ್ ಅವ್ರಿಗಿದೆ ಇದೆ. ಅದನ್ನು ಜನ ನಂಬ್ತಾರೆ. ನನಗೆ ಕಣ್ಣೀರು ಹಾಕ್ಬಿಟ್ಟು ನಂಬಿಸೋದು ಬೇಡ, ಅದು ಡೂಪ್ಲಿಕೇಟ್. ಅವ್ರ ಬಿಹೇವು ಅವ್ರು ಇದರಿಂದ ಅವ್ರು ಅರ್ಥ ಮಾಡ್ಕೋಬೇಕು. ನಂದು ಕಾಕ್ರೋಚ್ ಸುದ್ದಿ ಒಬ್ಬರೇ ನಂಬಿದ್ದು, ಆಚೆ ಬರ್ತಿದ್ದಂಗೆ ನಾನು ನಿಮ್ಮ ನಂಬ್ತೀನಿ, ನಿನ್ನ ಮಗನ ಮೇಲೆ ಆಣೆ ಇಟ್ಟೆ ಅಂತ ಅಲ್ಲ, ನಾನು ಮಾತಾಡೋದ್ರಲ್ಲಿ ನಂಗೆ ಒರಿಜಿನಲ್ ಅನ್ನಿಸ್ತು, ನಿನ್ನ ನಂಬ್ತೀನಿ ಅಂತ ಕಾಕ್ರೋಚ್ ಸುದ್ದಿ ಅವ್ರು ಹೇಳ್ತಾರೆ. ಮಿಕ್ಕಿದವ್ರು ಒಬ್ಬರು ಹೇಳಲ್ಲ, ಇನ್ನೂ ಅವನದೇ ಕರೆಕ್ಟ್ ಅಂದ್ಕೊಂಡು ಕೂತಿದ್ದಾರೆ. ಈ ಥರ ಎಲ್ಲ ಬೇಜಾರಾದಾಗ ನನಗೆ ಇರೋಕ್ಕೂ ಇಷ್ಟ ಇರಲಿಲ್ಲ. ಆಮೇಲೆ ಇಂದು ದಿವಸ ರಾತ್ರಿ ತುಂಬ ಲೇಟಾಗಿ ಮಲಗಿರ್ತೀವಿ. ಅವಾಗ ತಾನೇ 2 ಗಂಟೆಗೆ ಮಲಗಿರ್ತೀವಿ, ಒಂದು ಅರ್ಧ ಮುಕ್ಕಾಲು ಗಂಟೆಗೆ ಬೆಲ್ ಹೊಡಿಯುತ್ತೆ, ಆಚೆ ಬರ್ತೀವಿ. ಫುಲ್ ನಿದ್ದೆ ಕಣ್ಣು, ಅದರಲ್ಲಿ ನಂದು ವಾಯ್ಸು ಹೋಗ್ಬಿಟ್ಟಿರ್ತದೆ. ಬರ್ತೀವಿ ಹಂಗೆ ಮಿಡ್ ನೈಟ್ ಎಲಿಮಿನೇಷನ್ ಅಂತ. ಯಾಕಂದರೆ ನಾನು ವೋಟಿಂಗ್ ಕೇಳೋಕ್ಕಾಗಲಿ ವೋಟಿಂಗ್ ಪೋಸ್ಟರ್ ಆಗಲಿ ನಾನೇನು ಮಾಡಿಸೇ ಇಲ್ಲ, ನನಗೆ ಬೇಡಕ್ಕೂ ಇಲ್ಲ. ಯಾಕಂದ್ರೆ ನಂದು ರಿಯಲ್ ಲೈಫ್ ನಾನು ಹೆಂಗಿದೆ ಹಂಗೆ ಇಷ್ಟ ಬಿದ್ದು ಜನ ಹಾಕಂಗಿದ್ರೆ ಹಾಕಲಿ ಇದು ಅಂತ. ಯಾಕಂದ್ರೆ ಬೇರೆಯವರೆಲ್ಲ ಹೈಲಿ ಪ್ರೊಫೆಷ್ನಲ್ ಆಗಿ ವೀಡಿಯೋಗಳು ಮಾಡಿಕೊಂಡು ಪೋಸ್ಟ್ರು ಮಾಡಿಕೊಂಡು ವೋಟ್ ಫಾರ್ ಮೀ, ವೋಟ್ ಮಾಡಿದವ್ರಿಗೆ ಥ್ಯಾಂಕ್ ಯು ಅವೆಲ್ಲ ಮಾಡಿದ್ದಾರೆ. ನಂದ್ರಲ್ಲಿ ಒಂದಾರ ತೋರಿಸಿ. ನಾನು ಯಾವ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರು ಇಟ್ಕೊಂಡಿಲ್ಲ. ನಾನು 3 ದಿವಸ ಇದ್ದರೂ ಹೆಸರು ಮಾಡ್ಕೊಂಡು ಆಚೆ ಬರಬೇಕು, ಹೆಸರು ಹಾಳು ಮಾಡ್ಕೊಂಡು ಬರಬಾರ್ದು ಅಂತ 3 ದಿವಸ ಇದ್ದರೂ ವಾವ್ ಅಂದ್ಕೊಂಡು ಆಚೆ ಬಂದಿದ್ದೀನಿ. ಈಗ ಸತೀಶ್ ಸರ್ ಅಂತ ಮಾತಾಡಿಸ್ತಾರೆ ಬೀದಿಲಿ. ನಾನು ಆ ಜನ ಸಂಪಾದನೆ ಮಾಡಿದ್ದೀನಿ. ಆಮೇಲೆ ಜೆಂಟ್ಲ್ಮೆನ್ ಅಂತ ಅನ್ಸ್ಕೊಂಡು ಇನ್ನೂ ಫೇಮಸ್ಸು. ಯಾರ ಗಿಲ್ಲಿಯವರೇ ಗೆಲ್ಲಿ, ಅವ್ರಿಗೂ ನನಗೂ ಕಾಂಪಿಟೇಷನ್ ಅವಾಗಲೇ ತೋರಿಸ್ತೀನಿ. ಅವ್ರು ಜಾಸ್ತಿ ಫಂಕ್ಷನ್ಗೆ ಹೋಗ್ತಾರ, ಅವ್ರು ಜಾಸ್ತಿ ಮೀಡಿಯಲ್ಲಿ ಬಂದಿದ್ದಾರಾ, ಇಲ್ಲ ಅವ್ರು ಜಾಸ್ತಿ ಫೇಮಸ್ ಆಗಿದ್ದಾರಾ ಅಂತ. ನಾನು ಯಾವ ಥರ ಅಂದರೆ ನುಸ್ಲಕ್ಕೆ ಜಾಗ ಸಿಕ್ಕಿದ್ರೆ ಫುಲ್ಲಾಗಿ ಅದನ್ನು ಯೂಸ್ ಮಾಡ್ಕೊಳ್ಳೋದು ವರ್ಲ್ಡಲ್ಲಿ ನಾನು ಒಬ್ಬನೇ. ನಂಗೆ ಸೋಷಿಯಲ್ ಮೀಡಿಯಾ ಆಗಲಿ ಎಲ್ಲ ಮೀಡಿಯಾನು ಯೂಸ್ ಮಾಡ್ಕೊಳ್ಳೋದು ನಾನು ಒಬ್ಬನೇ. ಅದನ್ನು ಹೆಂಗೆ ಯೂಸ್ ಮಾಡ್ಕೊಳ್ಬೇಕು ನನಗೆ ಗೊತ್ತು. ಅಂದರೆ ನನ್ನ ನಾಯಿದೊಂದು ಅಲ್ಲಿ ಲಾಂಚ್ ಆಗೋದು ಮಿಸ್ ಆಯಿತು, ಅದಕ್ಕೂ ಬೇಜಾರಿಲ್ಲ. ಅವರು ನಿಜ ಜೀವನದಲ್ಲಿ ಯಾವ ಥರ ಇರ್ತಾರೋ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಅದೇ ಥರನೇ ಇರ್ತಾರೆ, ಅದೇ ಥರನೇ ನಡ್ಕೋತಾರೆ, ಅದೇ ಥರ ಅವರ ಜೀವನ ಶೈಲಿನ ನಡೆಸ್ತಾ ಇರ್ತಾರೆ. ಸೊ ಹಾಗಾಗಿ ಒಂದು ರೀತಿ ಇವರು ಬಿಗ್ ಬಾಸ್ಗಿನ್ನ ಫೇಮಸ್ ಆಗೋ ಒಂದು ಮಟ್ಟಿಗೆ ಇವತ್ತಿನ ದಿನ ಟಾಕ್ ಆಫ್ ದಿ ಟೌನ್ ಆಗಿದ್ದಾರೆ. ಸೊ ಸತೀಶ್ ಅವರ ಮುಂದಿನ ಡಾಗ್ ಪ್ರಾಜೆಕ್ಟ್ ಅದ್ರದ್ದು ಇನ್ನಷ್ಟು ಡೀಟೇಲ್ಸ್ ಕೇಳೋಣ. ಮುಂದಿನ ಡಾಕ್ಟರ್ ಈಗ ಆಲ್ರೆಡಿ ಅವರು 20 ಕೋಟಿ ನಾಯಿ, 30 ಕೋಟಿ ನಾಯಿ, 50 ಕೋಟಿ ನಾಯಿ, ಅದಾಗಿ ಆ 3 ಸೇರಿಸಿನ ಒಂದು 100 ಕೋಟಿ ನಾಯಿ ಒಡೆಯ ಅಂತೇಳಿ ನಾವು ಲಾಸ್ಟ್ ಟೈಮ್ ಹೇಳಿದ್ವಿ, ಕಿಂಗ್ ಆಫ್ ಡಾಗ್ಸ್ ಅಂತ ಹೆಸರಿಟ್ಟಿದ್ವಿ. ಸೊ ಈಗ ಅವರು 100 crores ವರ್ತ್ ಡಾಂಕಿ ಸೈಜ್ ಡಾಗ್ನ ನಮ್ಮ ಬೆಂಗಳೂರಿಗೆ ತರ್ತಾ ಇದ್ದಾರೆ. 5ನೇ ತಾರೀಕು ನವೆಂಬರ್ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಅದ್ರದ್ದು ಇನ್ನೇನಾದರೂ ಡೀಟೇಲ್ಸ್ ಇದ್ದರೆ ಶೇರ್ ಮಾಡಿ. ನೆಕ್ಸ್ಟ್ ಮಂತ್ ಇನ್ನು 10-15 ದಿವಸಕ್ಕೇ 5ನೇ ತಾರೀಕು ನವಂಬರು ದೊಡ್ಡ ಮಟ್ಟದಲ್ಲಿ 1000 ಜನ ಕರೆಸಿ, ಅದರಲ್ಲಿ 100 ಜನ ಮಿನಿಸ್ಟ್ರು, ಸೆಲೆಬ್ರಿಟೀಸು ಎಲ್ಲರನ್ನೂ ಕರೆಸಿ, CMನೂ ಕರೆಸ್ತಾ ಇದ್ದೀನಿ. ಆ ಡಾಗ್ನ ಲಾಂಚ್ ಮಾಡ್ತಾಯಿದ್ದೀನಿ. 100 ಕೋಟಿ ವರ್ತ್ ಅಂತ, ಪರ್ಚೇಸ್ ಅಲ್ಲ, ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ. ನನ್ನ ನಾಯಿ ನನಗೆ ಚಿನ್ನ, ರನ್ನ, ಡೈಮಂಡು ವರ್ತ್ ಅಂತ, ಅದು ಅದ್ರ ಬೆಲೆ ಕಟ್ಟೋಕ್ಕಾಗಲ್ಲ. ಆ ಥರ ಅದು ವರ್ಲ್ಡಲ್ಲೇ ಬಿಗ್ಗೆಸ್ಟ್ ಡಾಗು, ಡಾಂಕಿ ಸೈಜ್ ಡಾಗು 8 ತಿಂಗಳಿಗೇನೆ. ಅದನ್ನು ತೊಗೊಳಕ್ಕಿಂತ ಮುಂಚೆ ಆ ಡಾಗ್ ಬ್ರೀಡ್ ಯಾವುದು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ USA ಬಂದಿರ್ತಾರೆ ಇಂಟರ್ವ್ಯೂ ಮಾಡೋಕ್ಕೆ, ಅವ್ರ ಹತ್ರ ಹೇಳಿರ್ತೀನಿ. ಅದು ವರ್ಲ್ಡ್ ನ್ಯೂಸಲ್ಲಿ ಬಂದಿರುತ್ತೆ. ಅಂದರೆ ಒಂದು ವ್ಯಕ್ತಿ ಒಂದು ಪ್ರಾಡಕ್ಟ್ ತೊಗೊಂಡ್ಮೇಲೇ ಅದನ್ನು ತೋರಿಸಿ ಪ್ರಚಾರ ಮಾಡೋ ಕೆಪಾಸಿಟಿ ಇರುತ್ತೆ. ಆದರೆ ನನಗೆ ಪ್ರಾಡಕ್ಟೇ ಇಲ್ಲದೆ ಬರೀ ಗಾಳೀಲಿ ಪ್ರಚಾರ ಮಾಡೋ ಕೆಪಾಸಿಟಿ ವರ್ಲ್ಡಲ್ಲಿ ನಾನು ಒಬ್ಬನಿಗೆ ಇರೋದು ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ. ಅದು ಪವರ್ TV ಚಾನಲ್ ರಾಕೇಶ್ ಶೆಟ್ಟಿ ಅವರು ಓನರ್ ಜೊತೆ ಟೈಅಪ್ ಆಗಿದ್ದೀನಿ. ದೊಡ್ಡ ಮಟ್ಟದಲ್ಲಿ ಲಾಂಚ್ ಮಾಡ್ತಾ ಇದ್ದೀನಿ. 1 ತಿಂಗಳಾಯಿತು ಸರ್, ಬಂದು 1 ತಿಂಗಳಾಯಿತು. ಆಗಲೇ ಬಿಗ್ ಬಾಸ್ ಅವರು ಪ್ರೋಮೋ ಶೂಟು ಮಾಡಿದ್ರು ಆ ಡಾಗ್ ಜೊತೆ. ಸೊ ಈ ಡಾಗ್ನ ವಿಶೇಷ ಅಂದರೆ ಈಗ ಡಾಗ್ಸ್ ಅದರ ಸೈಜು, ಗಾತ್ರ, ಅದ್ರ ಕಲರ್, ಆಮೇಲೆ ಈ ಬೇರೆ ಲಾಸ್ಟ್ ಟೈಮ್ ಬೇರೆ ಪಾಂಡಾ ಡಾಗ್ ಬ್ಲ್ಯಾಕ್ ಅಂಡ್ ವೈಟ್ ಇರೋದನ್ನ ರೆಡ್ ಅಂಡ್ ವೈಟ್ ಬ್ರೌನ್ ಅಲ್ಲಿ ನೀವು ಇಂಟ್ರೊಡ್ಯೂಸ್ ಮಾಡಿದ್ರೆ. ಹೌದು, ಸೊ ಅದೇ ಒಂದು ವಿಶೇಷ. ನೀವೇ ಒಂದು ಬಹಳ ಕ್ರೇಜಿಯಸ್ಟ್ ಡಾಗ್ ಲವರ್ ಅಂತಾನೆ ಹೇಳ್ಬೋದು ಈ ಭೂಮಿಲಿ ಇರೋದು. ನಾವು ನೋಡ್ರಂಗೆ ನೀವೇ ಫಸ್ಟ್ ಅಂಡ್ ಲಾಸ್ಟ್ ಈ ಡಾಗ್ ಕ್ರೇಜ್ ಈ ಲೆವೆಲ್ಗೆ, ಈ ರೇಂಜ್ಗೆ ಇರುವಂಥದ್ದು. ಇನ್ನು ಅದ್ರ ಬಗ್ಗೆ ಇನ್ನೇನಾದ್ರು ಶೇರ್ ಮಾಡೋದಿಲ್ಲ ಸರ್? ನನಗೆ ಒಂದು ಸ್ಯಾಂಪಲ್ ಹೇಳ್ತೀನಿ. ಒಂದು ಮೂವಿಲಿ ಒಂದು ಡಾಗು ಆ್ಯಕ್ಟ್ ಮಾಡಿರುತ್ತೆ, ಅದು ತುಂಬ ಫೇಮಸ್ ಆಗುತ್ತೆ. ಅದು ಒಂದು ಫಂಕ್ಷನ್ಗೆ ಕರೆದಿರ್ತಾರೆ, ಅದೇ ಫಂಕ್ಷನ್ಗೆ ನನ್ನ ಡಾಗ್ನು ಕರೆದಿರ್ತಾರೆ. ಅಂದರೆ ಆ ಡಾಗ್ ಬಂದು ಪ್ರಪಂಚದಲ್ಲಿ ಒಂದು 20 ಲಕ್ಷ ಇರುತ್ತೆ ಆ ಬ್ರೀಡು. ನಾನು ತೊಗೊಂಡೋಗಿರೋದು ವರ್ಲ್ಡ್ಗೆ ಒಂದು 5-6 ಇರುತ್ತೆ.
ಎರಡು ಒಂದು ಫಂಕ್ಷನ್ಗೆ ಹೋಗ್ತೀವಿ, ಅವ್ರ ಕಾರಿಂದ ಆ ಡಾಗ್ನ ಇಳಿಸ್ಕೊಂಡು ಒಳಗೆ ಹೋಗ್ತಾರೆ, ಅಲ್ಲಿರೋ ಸೆಕ್ಯೂರಿಟಿನೂ ಅದನ್ನು ತಿರುಗಿ ನೋಡಲ್ಲ, ಒಂದು ಪಾನ್ ಪರಾಗ ಹಾಕ್ಕೊಂಡು ಎಲ್ಲೋ ನೋಡ್ತಾ ಇರ್ತಾನೆ. ಅದೇ ನಾನು ಕಾರಿಂದ ಇಳಿದ ತಕ್ಷಣ ಸೆಕ್ಯೂರಿಟಿ, ಅವ್ರ ಹೆಂಡತಿ, ಅವ್ರ ಮಕ್ಕಳು, ಗೂರ್ಖಾಗಳು, ಹಿಂದಿ ಭಾಷೆ ಬರೋ ಎಲ್ಲರೂ ಬಂದು ಮುತ್ಕೊಂಡ್ಬಿಡ್ತಾರೆ ರೋಡಲ್ಲಿ. ಇದು ನಂದು ಸ್ಪೆಷಾಲಿಟಿ. ಅಂದರೆ ಪ್ರಪಂಚದಲ್ಲಿ ಸಿಗೋದಂತಂದರೆ ಯಾರೂ ಜನ ಮುತ್ಕೊಳ್ಳಲ್ಲ. ಸಿಗದೇ ಇರೋದು, ಸೈಜಲ್ಲಿ ದೊಡ್ಡದಿರೋದು, ಆಮೇಲೆ ರೇರೆಸ್ಟ್ ಬ್ರೀಡು, ಇಲ್ಲ ಹೈಟ್ ಇರೋ ಬ್ರೀಡು, ಇಲ್ಲ ಕಾಸ್ಟ್ಲಿ ಬ್ರೀಡ್ ತಂದ್ರೆ ಜನ ನೋಡೋದು ಅಂತ ಜನದ ವೀಕ್ನೆಸ್ ನನಗೆ ಗೊತ್ತು. ಜನಕ್ಕೆ ಎಂಟರ್ಟೈನ್ಮೆಂಟು, ಆಮೇಲೆ ನೋಡೋಕ್ಕೆ ಕುತೂಹಲ ಇರುತ್ತೆ, ಇಂಟ್ರೆಸ್ಟ್ ಇರುತ್ತೆ, ಆ ಥರ ಬ್ರೀಡ್ನೇ ಹುಡುಕಿ ನಾನು ತೊಗೊಂಡು ಬರೋದು. ಅದಕ್ಕೆ ಆಮೇಲೆ ರೇರೆಸ್ಟ್ ವರ್ಲ್ಡಲ್ಲಿ 10-20 ಇರುತ್ತೆ, ಇಲ್ಲ 1 ಪೀಸ್ ಇರುತ್ತೆ, ಇಲ್ಲ ವರ್ಲ್ಡ್ಗೆ ಟಾಲೆಸ್ಟ್ ಇರುತ್ತೆ, ಇಲ್ಲ ವರ್ಲ್ಡ್ಗೆ ಬಿಗ್ಗೆಸ್ಟ್ ಇರುತ್ತೆ. ಈ ಥರ ಪೀಸ್ನೇ ಹುಡುಕ್ತೀನಿ. ಈ ಥರ ಬ್ರೋಕರ್ಸೇ ಇದ್ದಾರೆ, ಅವ್ರಿಗೆ ಗೊತ್ತು ಇದು ಕಾಳು ಹಾಕಿದ್ರೆ ಸತೀಶ್ ಅವ್ರು ಒಬ್ಬರೇ ತೊಗೊಳ್ಳೋದು ಇಷ್ಟು ರೇಟ್ದೆಲ್ಲ ಅಂತ. ಅದರಿಂದ ಅವರೆಲ್ಲ ತೊಗೊಂಡು ಬಂದು ಇಂಡಿಯಾ ಒಳಗೆ ಬಂದ ಮೇಲೆ ನನಗೆ ಕೊಡ್ತಾರೆ. ನಾನು ಇಂಡಿಯಾ ಒಳಗೆ ನಾನು ತೊಗೊಳ್ಳೋದು. ಯಾವುದು ನಾನು ಡೈರೆಕ್ಟ್ ಇಂಪೋರ್ಟ್ ಮಾಡಲ್ಲ, ಯಾಕಂದರೆ ನಾನು ಎಷ್ಟೋ ಸಂಸ್ಥೆಗೆ ಪ್ರೆಸಿಡೆಂಟ್ ಆಗಿದ್ದೀನಿ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಗೊತ್ತು. ಅದರಿಂದ ಇಂಡಿಯಾಗೆ ಬಂದು 6 ತಿಂಗಳು 3 ತಿಂಗಳು 1 ವರ್ಷ ಆದಮೇಲೆ ನಾನು ತೊಗೊಳ್ಳೋದು. ಆಮೇಲೆ ಇಲ್ಲಿ ಟ್ರಾನ್ಸ್ಫರ್ ಆಗಿರುತ್ತೆ ಇಂಡಿಯಾಗೆ ಟ್ರಾನ್ಸ್ಫರ್ ಆದಮೇಲೆ ನನ್ನ ಹೆಸರು ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋದು. ಯಾವುದು ನಾನು ಫಾರಿನ್ ಟ್ರಾನ್ಸಾಕ್ಷನ್ನು ಮಾಡಲ್ಲ, ಏನೂ ಇಲ್ಲ. ನಾನು ಎಲ್ಲ ನಾಯಿ ತೊಗೊಂಡಿರೋದು ಇಂಡಿಯಾ ಒಳಗಡೆ, ಆದರೆ ಅದ್ರ ಪೂರ್ವ ದಾಖಲೆ ಬಂದು ಇಂಪೋರ್ಟೆಡ್. ಸೋ ನೈಸ್. ನಾವು ನವೆಂಬರ್ 5ನೇ ತಾರೀಕು 100 ಕೋಟಿ ನಾಯಿನ ನಾವು ಡಾಂಕಿ ಸೈಜ್ ನಾಯಿನ ಲಾಂಚ್ ಮಾಡ್ತಾರೆ. ಅದ್ರ ಹೆಸರೇನಾದ್ರು ಇಟ್ಟಿದ್ದೀರಾ? ನಾಯಿ ಹೆಸರು ಒಂದು ಬಿಟ್ಬಿಟ್ಟು ಹೇಳ್ತೀನಿ. ಅಂದರೆ ಅದಕ್ಕೆ ಹೆಸರು ಸೇರಿಸಿ ಇಟ್ಟಿದ್ದೆ. ಯಾವ ಹೆಸರು ಇಟ್ಟಿದ್ದೆ ಅಂದರೆ, ನಾಯಿ ಹೆಸರು ಬಿಟ್ಟು ಹಿಂದ್ಗಡೆ ಬಿಗ್ ಅಂತ ಸೇರಿಸಿದ್ದೆ. ಬಿಗ್ ಡ್ಯಾಶ್ ಡಾಟ್ ಬಿಗ್ ಬಾಸ್ ಡಾಟ್ ಬಿಗ್ ನ್ಯೂಸ್. ಅದು ಹೆಡ್ಲೈನ್ಸ್, ಬ್ರೇಕಿಂಗ್ ನ್ಯೂಸ್ ಅಂತ ಕೆಳಗಡೆ 2 ಲೈನಲ್ಲಿ ವರ್ಡಿಂಗ್ಸ್ ಹಾಕಿರ್ತೀನಿ. ಒಬ್ಬ ಬಾರ್ಕಿಂಗ್ ಮ್ಯಾಡ್ ಅಂದರೆ ನಾಯಿ ಹುಚ್ಚ ಒಬ್ಬ ಒಂದು ನಾಯಿನ, ಡಾಂಕಿ ಸೈಜ್ ನಾಯಿ ತಗೋಬೇಕು ಅಂತ ಕನಸು ಕಂಡಿದ್ದನ್ನೇ ವರ್ಲ್ಡ್ ನ್ಯೂಸ್ ಮಾಡಿದ್ದ. ಇವಾಗ ಅದು ನನಸಾಗಿದೆ. ಅದನ್ನು ಬಿಗ್ ಬಾಸ್ ವೇದಿಕೆಯಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ ಅಂತ ವರ್ಲ್ಡ್ ಅದ್ರದ್ದು ಪೋಸ್ಟರು. ಅದನ್ನು ನನ್ನ ಮಗನಿಗೆ ಕೊಟ್ಟು ಬಂದಿದ್ದೆ. ಅಲ್ಲೇನಾರ ಪ್ರೊಮೋ ಶೂಟಲ್ಲಿ ಬಂದ ತಕ್ಷಣ ಮೀಡಿಯಾದು ನಂದೊಂದು ಫಾರಿನ್ದೆಲ್ಲ 300 ಮೀಡಿಯಾದು ಗ್ರೂಪ್ ಇದೆ, ಅದರಲ್ಲಿ ಬಿಟ್ಟುಬಿಡು ಅಂತ ಹೇಳಿದ್ದೆ. ಗ್ರೂಪ್ ನೀವು ಇದ್ದೀರಾ ಅದರಲ್ಲಿ ಬಿಡಕ್ಕೆ ಹೇಳಿದ್ದೆ. ಆದರೆ ಅವನು ಅಲ್ಲಿ ಬರಲಿಲ್ವಲ್ಲ, ಅದಕ್ಕೆ ಬಿಟ್ಟಿಲ್ಲ. ಆಮೇಲೆ ಅದು ಬಿಟ್ಟು ಒಂದು ದೊಡ್ಡ ಚಾನಲ್ಗೆ 5 hours ಪ್ರೋಗ್ರಾಮು ಕೊಟ್ಟು ಬಂದಿದ್ದೆ ವಿತ್ ಡಾಗ್. ಅವ್ರ ವೇದಿಕೆಯಲ್ಲೇ ಆ ಡಾಗ್ನ ಲಾಂಚ್ ಮಾಡ್ತಾ ಇದ್ದೀನಿ. ಅದು ಸಾವಿರಾರು ಜನ ಕರೆಸಿ, ಸಾವಿರಾರು ಮಿನಿಸ್ಟ್ರು ಕರೆಸಿ, ಸಾವಿರಾರು ಸ್ವಾಮೀಜಿ ಕರೆಸಿ, ಎಲ್ಲರಿಗೂ ಊಟ, ವೆಜ್ಜು ನಾನ್ ವೆಜ್ ಊಟ, ಒಂದು ಬೀಗ್ರೂಟ ಅಂತಲೇ ಹೇಳ್ಬೋದು, ಅಷ್ಟು ದೊಡ್ಡ ಮಟ್ಟದಲ್ಲಿ ನ್ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲ 1.5 ಕೋಟಿ 2 ಕೋಟಿ ಮೇಲೆ ಖರ್ಚು. ಆ ಫಂಕ್ಷನ್ನ 0 ರೂಪೀಸಲ್ಲಿ ನಾನು ಮಾಡ್ತಾ ಇದ್ದೀನಿ. ಇದು ನನ್ನ ಕೆಪಾಸಿಟಿ. ಅದು ನಿಮ್ಮ ಸ್ಪೆಷಾಲಿಟಿ. ನಮ್ಮ ಸ್ಪೆಷಾಲಿಟಿ, ಕೆಪಾಸಿಟಿ ಆ್ಯಂಡ್ ಸ್ಪೆಷಾಲಿಟಿ. ಸತೀಶ್, ನಾನು ₹1 ನಾನು ಖರ್ಚಾಗ್ತಾ ಇಲ್ಲ. ಬರೀ ನಾಯಿ ಹಿಡ್ಕೊಂಡು ಒಳಗೋಗಿ ಬಂದು ವರ್ಲ್ಡ್ ನ್ಯೂಸ್ ಮಾಡಿ ಕೊಡ್ತಾ ಇದ್ದೀನಿ. ಅವ್ರನ್ನೂ ಫೇಮಸ್ ಮಾಡ್ತಾ ಇದ್ದೀನಿ, ನಾನೂ ಫೇಮಸ್ ಆಗ್ತಾ ಇದ್ದೀನಿ. ಅದರ ಖರ್ಚು A to Z ಸ್ಪಾನ್ಸರ್ ಹಿಡಿದಿರೋದೆಲ್ಲ ಅವರೇನೆ. ಆದರೆ ಹೆಲಿಕಾಪ್ಟರ್ ಮಾತ್ರ ನಾನು ಸ್ಪಾನ್ಸರು. ಅದು ಒಂದು ಚೌಟ್ರಿ ಆದರೆ ಮಾತ್ರ. ಇಬಿಸು ಪ್ಯಾಲೇಸ್ನ ಕೇಳಿದ್ದೀನಿ, ಅಲ್ಲಿ 2 ಹೆಲಿಪ್ಯಾಡ್ ಇದೆ. ಅದೇನಾದ್ರು ಆದರೆ ಹೆಲಿಕಾಪ್ಟರ್ ಜೊತೆಲೇ ನಾಯಿ ಬರ್ತೀನಿ. ಹೆಲಿಪ್ಯಾಡ್ದು ಇಲ್ಲದೇ ಇರೋ ಚೌಟ್ರಿಲಿ ಏನಾದ್ರು ಮಾಡಿದ್ರೆ ಹೆಲಿಕಾಪ್ಟರ್ದೊಂದು ಕ್ಯಾನ್ಸಲ್ ಆಗಿರುತ್ತೆ ಅಷ್ಟೇ. ಓಕೆ, ಸೊ ಲಾಂಚ್ ಕನ್ಫರ್ಮ್ 5ನೇ ತಾರೀಕು ಫಿಕ್ಸ್. November 5th, donkey size dog, a special dog launch in Bengaluru from our own ಕನ್ನಡದ ಅಪ್ಪಟ ಸತೀಶ್ ಕಾಡಬಂ. ಆಮೇಲೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ತಾನೇ ಇಡಿ ರೈಡ್ ಆಯಿತು, 50 ಕೋಟಿಗೆ ಇಡಿ ರೈಡ್ ಆಯಿತು, 100 ಕೋಟಿದು ಮಾಡ್ತಾ ಇದೆಯಾ ಅಂತ ನಾನು ದೊಡ್ಡ ಆಫೀಸರ್ಸ್ನೇ ಕರೆದಿದ್ದೀನಿ, CMನೇ ಕರೆದಿದ್ದೀನಿ. ನನ್ನ ಮೇಲೆ ಯಾರು ಕೇಸ್ ಹಾಕ್ತೀರಾ, ಎಗನೆಸ್ಟ್ ಆಗ್ತೀರಾ, ದಯವಿಟ್ಟು ಹಾಕಿ. ಅದೇನು ತಡೀತೀರಾ ತಡೀರಿ. ನಾನು ಮಾಡ್ತಾನೇ ಇರ್ತೀನಿ. ಯಾಕಂದ್ರೆ ನಾನು ಕರೆಕ್ಟಾಗಿದ್ದೀನಿ. ನಾನು ಯಾರಿಗೂ ಮೋಸ ಮಾಡಿ ತಂದಿಲ್ಲ, ನಾನು ಯಾರು ತಲೆ ಹೊಡೆದು ತಂದಿಲ್ಲ. ನನ್ನ ಶೋಕಿ ನಾನು ಮಾಡ್ತಾಯಿದ್ದೀನಿ. ಇದರಿಂದ ನನ್ನಿಂದ ನಿಮ್ಗೆ ಯಾರಿಗಾರು ತೊಂದರೆ ಆಗಿದರೆ ದಯವಿಟ್ಟು ಅದು ಏನಿದೆ ಬಂದು ಹೇಳಿ. ನನ್ನ ಶೋಕಿ ನಾನು ಮಾಡ್ಕೊಳಕ್ಕೆ ಬಿಡಿ. ಇಲ್ಲ ತಡಿತೀರಾ, ಕೆಪಾಸಿಟಿ ಇದೆ, ಬಂದು ತಡೀರಿ. ತಾಕತ್ತಿದ್ರೆ ನಾನು ಚಾಲೆಂಜ್ ಮಾಡ್ತೀನಿ. ಸೂಪರ್. ಇದಾಗಿತ್ತು ನಮ್ಮ ಸತೀಶ್ ಕಾಡಬೊಮ್ಮ ಅವರ ಮನದಾಳದ ಮಾತುಗಳು. ಬಿಗ್ ಬಾಸ್ ಮನೆಯಿಂದ 100 ಕೋಟಿ ಡಾಂಕಿ ಸೈಜ್ ಡಾಗ್ ಲಾಂಚ್ ವರೆಗೂ
ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿ ಮಾಡಿದ್ರಿ, ಎಲ್ಲ ಒಳ್ಳೊಳ್ಳೆ ಕ್ವಶನ್ ಕೇಳಿದ್ರಿ, ಒಳ್ಳೊಳ್ಳೆ ಕಂಟೆಂಟ್ ಮಾತಾಡ್ಸಿದ್ರಿ, ತುಂಬ ಚೆನ್ನಾಗಿತ್ತು. Thank you. ಹಿಂಗೆ ನಮ್ಮನ್ನ ಬೆಳೆಸ್ತಾ ಇರ್ರಿ. ನಿಮ್ಮಿಂದ ನಾನು ತುಂಬ ಬೆಳೆದಿದ್ದೀನಿ, ಇನ್ನೂ ಬೆಳೆಸಿ, ನಮಗೆ ಸಾಲ್ತಾ ಇಲ್ಲ ಇದು. ಇನ್ನೂ ಜನದ ಕೈಲಿ ಬೈಸಿ Oh my God. ಉಗ್ಸಿ ಇನ್ನೂ ಬೇಗ ಬೆಳಿತೀನಿ. ದಯವಿಟ್ಟು ಬ್ಯಾಡ್ ಕಮೆಂಟ್ ಆಗೋರಿಗೆ ಬೈಬೇಡಿ, ಅವ್ರಿಗೆ ಥ್ಯಾಂಕ್ ಯು, ಇನ್ನೂ ಬೈದೀವಿ, ಬ್ಯಾಡ್ ಕಮೆಂಟ್ನ ಶೇರ್ ಮಾಡಿ ಅಂತ ದಯವಿಟ್ಟು ಹೇಳಿ. ಮೋಸ್ಟ್ ಕ್ರೇಜಿಯಸ್ಟ್ ಅಂಡ್ ದ ಮ್ಯಾಡೆಸ್ಟ್ ನಂತರ ಇನ್ ದ ವರ್ಲ್ಡ್ ಅಂತ ಹೇಳ್ಬೋದು. ಆಕ್ಚುಲಿ ಬಾರ್ಕಿಂಗ್ ಮ್ಯಾಡ್ ಅಂತಾನೆ US ಕರೀತಾರೆ ಸರ್ ನನಗೆ. ಮ್ಯಾಡ್ ಅಂದರೆ ಚೆನ್ನಾಗಿದೆ. ಅವರು ಹಂಗೆ ಬರ್ದಿದ್ದಾರೆ, ಬಾರ್ಕಿಂಗ್ ಮ್ಯಾಡ್ ಅಂತಾನೆ ಕರೆದಿದ್ದಾರೆ. ಅಂದರೆ ಬಾರ್ಕಿಂಗ್ ಅಂದರೆ ಡಾಗ್ ಹುಚ್ಚ ಅಂತ, ಡಾಗ್ ಹುಚ್ಚ ಇವನು ಅಂತ. ಬಾರ್ಕಿಂಗ್ ಮ್ಯಾಡ್ ಅಂದ್ಬಿಟ್ಟೆ. ಡಾಗ್ ನನಗೆ ಇಂಗ್ಲೀಷ್ ಬರಲ್ಲ, ನನ್ನ ಮೀನಿಂಗ್ ಹಂಗೆ ಅನ್ಕೊಂಡಿದ್ದೀನಿ. ಬಾರ್ಕಿಂಗ್ ಅಂದರೆ ಡಾಗ್, ಮ್ಯಾಡ್ ಅಂದರೆ ಹುಚ್ಚ, ಬಾರ್ಕಿಂಗ್ ಮ್ಯಾಡ್ ಅಂದರೆ ನಾಯಿಗಳ ಹುಚ್ಚ ಅಂತ. ಅದೇ ಆ ಥರ ಹೇಳಿದ್ದಾರೆ, ಚೆನ್ನಾಗಿದೆ. ಅದು US ಮಾತಾಡಿರೋ ಸರ್ ನನ್ನ ಬಗ್ಗೆ, ಹೆಡ್ಲೈನ್ಸೇ ಹಂಗೆ ಹಾಕಿದ್ದಾರೆ. ಬಾರ್ಕಿಂಗ್ ಮ್ಯಾಡು ಒಂದು ಕನ್ಸ್ಕೊಂಡಿದ್ದ ಹೆಲಿಕಾಪ್ಟ್ರಲ್ಲಿ ಡಾಗಿ ಸೈಜ್ ಡಾಗ್ ತರ್ತೀನಿ ಅಂತ, ಅದನ್ನೇ ಮಾರ್ಚ್ 30ಕ್ಕೆ ನ್ಯೂಸ್ ಮಾಡಿರೋ ನಾಯಿ. ಆ ಟೈಮಲ್ಲಿ ನಾನು ಹುಡುಕೂ ಇಲ್ಲ, ನೋಡೂ ಇಲ್ಲ, ಈ ಜಾತಿನೇ ಬರುತ್ತೆ ಅಂತಲೂ ಗೊತ್ತಿಲ್ಲ, ಏನೂ ಇಲ್ಲ. ಈಗ ಅದ್ರ ತಕ್ಕನಂಗೆ ಆ ಥರ ಜಾತಿ, ಆ ಹೆಸರು ಯಾವನೂ ಕೇಳೇ ಇರೋಕ್ಕೆ ಚಾನ್ಸ್ ಇಲ್ಲ. ಆ ಥರ ರೇರೆಸ್ಟ್ ಬ್ರೀಡ್ನ ತಂದು ಇದೇ ನವೆಂಬರ್ 5ಕ್ಕೆ ಲಾಂಚ್ ಮಾಡ್ತಾ ಇದ್ದೀವಿ. ಈಗಲ್ಲಿ ವೇಟಿಂಗ್ ಫಾರ್ ದ ಲಾಂಚ್ ಆಫ್ ದಿಸ್ 100 crores ಡಾಂಕಿ ಸೈಜ್ ಡಾಗ್, ಸ್ಪೆಷಲ್ ಡಾಗ್ ಲಾಂಚ್ ಬೈ ಸತೀಶ್ ಕಾಡಬಮ್ ಅವರಿಂದ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಎಲ್ಲರಿಗೂ ಒಳ್ಳೇದಾಗಲಿ, ನಿಮಗೂ ಒಳ್ಳೇದಾಗಲಿ. ಆದಷ್ಟು ನೀವು ಬೇಗ ನಿಮ್ದು ಹೊಸ ಚಾನಲ್ ಇನ್ನೂ ಲೆವೆಲ್ಗೆ ಬೆಳೀಲಿ ಅಂತ ಆಶಿಸ್ತೀನಿ. ತುಂಬ ಧನ್ಯವಾದ. ಈಗ ಐ ಲವ್ ಮಲ್ಲೇಶ್ವರಂ ಅಂಡ್ ಮೆಟ್ ಅದು ಎರಡೂ ಬೆಳೀಲಿ, ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೀರಿ. ಥ್ಯಾಂಕ್ ಯು ವೆರಿ ಮಚ್. Thank you, sir. ನಿಮ್ಮ Thank you. ಸಪೋರ್ಟ್ ಕೋಆಪರೇಷನ್ ಹೀಗೆ ಇರಲಿ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಸರ್.